ಸರ್, ನೀಟ್ ವಿರುದ್ಧದ ಹೋರಾಟ ಎಲ್ಲಿಗೆ ಬಂತು ಸರ್? ಇವತ್ತು ಇಡೀ ರಾಷ್ಟ್ರದ ಯುವಕರ ಭವಿಷ್ಯಕ್ಕೋಸ್ಕರಕ್ಕಾಗಿ ಯುವ ಕಾಂಗ್ರೆಸ್ಸು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸ ಇವತ್ತು ಕೇಂದ್ರ BJP ಸರ್ಕಾರ ಮಾಡ್ತಾಯಿದೆ. ಯಾವ ರೀತಿ ಈ ಪತ್ರಿಕೆ ಸೋರಿಕೆ ವಿಚಾರವಾಗಿ ಯಾರೂ ಕೂಡ ಜವಾಬ್ದಾರಿ ತಗೋಕ್ಕೆ ಸಿದ್ಧರಿಲ್ಲ. ಅದ್ರ ಜೊತೆಗೆ ಇದೇನು ಪ್ರಥಮ ಬಾರಿಗೆ ಸೋರಿಕೆ ಆಗಿದೆ ಅಂತ ವಿಚಾರ ಅಲ್ಲ. 2017ರಲ್ಲಾಗಿದೆ, 21ರಲ್ಲಾಗಿದೆ, 2024ಅಲ್ಲಿ ಕೂಡ ಆಗಿದೆ. ಆದರೆ ಯಾರು ಕೂಡ ಈ ಥರ ಹಿಂದೆ ಯಾರು ಕೈವಾಡಿದೆ ಅವ್ರ ಮೇಲೆ ಕ್ರಮ ತೊಗೊಳ್ಳೋಂಥ ಕೆಲಸ ಯಾರು ಕೂಡ ಇವತ್ತು ಮಾಡ್ತಾಯಿಲ್ಲ. ಅದಕ್ಕೆ ಕೇಂದ್ರ ಧರ್ಮೇಂದ್ರ ಪ್ರಧಾನ್ ಅವರೇನು ಸಚಿವರಿದ್ದಾರೆ ಅವ್ರ ಮೇಲೆ ಒತ್ತಾಯ ಮಾಡೋ ಮೂಲಕ ಈ ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ನ್ಯಾಯ ಕೊಡುವಂಥ ಕಾರ್ಯ ಆಗಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು 1,80,000 ವಿದ್ಯಾರ್ಥಿಗಳ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ನೀಟದಲ್ಲಿ ಬರೆದಿದ್ದಾರೆ. ಅದಕ್ಕೆ ಅವರು ಕೂಡ ನ್ಯಾಯ ಸಿಗಬೇಕಂದ್ರೆ ಕ್ರಮವನ್ನು ತಗೊಳ್ಳುವಂಥ ಕಾರ್ಯ ಇವತ್ತು ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೃಹತ್ವಾದಂಥ ಪ್ರತಿಭಟನೆ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಸರ್, 10 ವರ್ಷದಲ್ಲಿ 5 ಸರಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು. ಈಗ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ನೀಟನ್ನೇ ಬ್ಯಾನ್ ಮಾಡಬೇಕು ಅಂತ. ಹೌದು, ಯಾಕಂದರೆ ಹಿಂದೆ ಕೂಡ CET ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ಕರ್ನಾಟಕ ರಾಜ್ಯದ ಯಾರು ವೈದ್ಯಕೀಯವನ್ನು ಆಯ್ಕೆ ಮಾಡ್ತಾರೆ, ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ತಾರೆ, CET ಮುಖಾಂತರ ಅವರು ಮೊದಲು ಹೋಗ್ತಾಯಿದ್ದಾರೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ನೀಟನ್ನು ಮಾಡುವಂಥ ಒಂದು ವ್ಯವಸ್ಥೆ ಆದರೆ ಅದೇ ಪಾರದರ್ಶಕವಾಗಿ ಈ ಏನು ಎಕ್ಸಾಮ್ ಇದೆ NTA ಯಾವುದವರು ಕಂಡಕ್ಟ್ ಮಾಡ್ತಾಯಿಲ್ಲ. ಅದಕ್ಕೆ ಆ ವಿಚಾರವಾಗಿ ಮೊದಲ ವ್ಯವಸ್ಥೆ ಯಾವ ರೀತಿ ಇತ್ತು, CET ಮೂಲಕ ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿ ಆಯ್ಕೆ ಆದರೆ ಪಾರದರ್ಶಕವಾಗಿ ನಾವು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಕೂಡ ಅದೇ ಮಾತನ್ನು ಕೂಡ ಹೇಳಿದ್ದಾರೆ. ಸರ್, ಈಗ ವರ್ಷಗಟ್ಟಲೆ ಓದ್ಬಿಟ್ಟು ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರೆದು ಈ ಥರ ಪೇಪರ್ ಲೀಕ್ ಆಗೋಗ್ಬಿಟ್ರೆ ಪಾಪ ವಿದ್ಯಾರ್ಥಿಗಳ ಪಾಡೇನು ಸರ್? ಹೌದು, ಯಾಕಂದರೆ ಇವತ್ತು ವೈದ್ಯಕೀಯ ಶಿಕ್ಷಣನ ಬರೀ ಎಲ್ಲ ವರ್ಗದ ಜನರು ಇವತ್ತು ಅದನ್ನ ಆಯ್ಕೆ ಮಾಡ್ತಾರೆ. ಇವತ್ತು ಬರೀ ಶ್ರೀಮಂತರಷ್ಟರಲ್ಲೇ ಬಡವರಾಗಿರ್ಬೋದು, ರೈತನ ಮಕ್ಕಳು, ಕಾರ್ಮಿಕ ಮಕ್ಕಳು ಎಲ್ಲರೂ ಒಂದು ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿದಾಗ ಪ್ರಮುಖವಾಗಿ ಈ ಎಕ್ಸಾಮನ್ನು ನಾವು ಅವ್ರು ಪಾಸ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದುಬಾರಿ ಕೋಚಿಂಗ್ ಫೀಸನ್ನು ಕಟ್ಟಿ ಇವತ್ತು ನೀಟ್ ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ 15ರಿಂದ 16 ತಾಸುಗಳು ಅವರು ವಿದ್ಯಾಭ್ಯಾಸವನ್ನು 24 ತಾಸಲ್ಲಿ ಮಾಡಬೇಕಾಗತ್ತೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಶ್ರಮವನ್ನು ವಿದ್ಯಾರ್ಥಿಗಳು ಮಾಡಿ ಇವತ್ತು ಎಕ್ಸಾಮನ್ನು ಬರೀತಾರೆ. ಆದರೆ ಈ ರೀತಿ ಘಟನೆ ಆಗೋದ್ರಿಂದ ಇವತ್ತು ಬರೀ ನಮ್ಮ ರಾಜ್ಯಕ್ಕೆಲ್ಲ ರಾಷ್ಟ್ರಕ್ಕೆಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಭಾರತ ದೇಶಕ್ಕೆ ಒಂದು ಪರೀಕ್ಷೆ ಒಂದು ಇದರಲ್ಲೇ ಒಂದು ಕಪ್ಪು ಚುಕ್ಕಿ ನಮ್ಮ ದೇಶಕ್ಕೆ ಬಂದಂಥ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಸರ್, ಎಕ್ಸಾಮ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗ ಸ್ಟೂಡೆಂಟ್ಸ್ಗಳು ಪಾಪ ಅವರು ಹೌದು, ಯಾಕಂದರೆ ಸಾಕಷ್ಟು ಶ್ರಮ ಹಾಕಿ ಈಗಾಗಲೇ ಒಂದು ಹಣವನ್ನು ಖರ್ಚು ಮಾಡಿ ಸಾಕಷ್ಟು ಅವರು ವಯಸ್ಸಾಗಿರ್ತದೆ. ಅಲ್ಲೇ ಪದೇ ಪದೇ ಈ ರೀತಿ ಘಟನೆ ಆದರೆ ಅವರು ಕೂಡ ಈ ವ್ಯವಸ್ಥೆ ಮೇಲೆ, ಪರೀಕ್ಷೆ ಒಂದು ಏನು ವ್ಯವಸ್ಥೆ ಇದೆ ಅದ್ರ ಮೇಲೆ ನಂಬಿಕೆಯನ್ನು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಾಗಿರ್ಬೋದು, ಪಾಲಕರು ಕಳ್ಕೊಳ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ಬೋದು. ಸರ್, ಪೇಪರ್ ಲೀಕ್ ಆದಮೇಲೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಪ್ರಾಣ ಹತ್ಯೆ ಕೂಡ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಅವ್ರಿಗೆ ಮತ್ತು ಉಳಿದ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಕೊನೆಯದಾಗಿ? ಇಲ್ಲ, ಅದೇ ಕ್ರಮವನ್ನು ಇವತ್ತು ಕೇಂದ್ರದವರಾಗಿರ್ಬೋದು ಈ ಪ್ರತಿಭಟನೆ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಪ್ರಯತ್ನ ನಾವು ಮಾಡ್ತದೆ. ಮುಂದೆ ಯಾವುದೇ ರೀತಿಯಾದಂಥ ಘಟನೆಗಳು ಆಗಬಾರ್ದು. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ತೊಂದರೆ ಆಗ್ತದೆ, ಮಾನಸಿಕವಾಗಿ ಅವರು ಕುಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಅದರ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಜನ ಸುಸೈಡ್ ಮಾಡುವಂಥ ಪರಿಸ್ಥಿತಿ ಒಂದು ಬಂದಿದೆ. ಥ್ಯಾಂಕ್ ಯು ಸರ್.